ಅದಕ್ಕೆ ಪ್ರತಿಕ್ರಿಯೆ ಏನು ಅಂತ ಬಿಳಿಮಲೆಯವರು? ಬಿಳಿಮಲೆದ ಪ್ರತಿಕ್ರಿಯೆ ಬಿಳಿಮಲೆಯವರ ನಾನು ಫಸ್ಟ್ ಮಾತಾಡಿಕೊಂಡು ಅದ್ರ ಬಗ್ಗೆ ನಾನೇನು ಮಾತಾಡ್ಬೋದು ನಿಮ್ಮ ಹತ್ರ. ಬಿಳಿಮಲೆಯವರು ಯಾವ ಉದ್ದೇಶ ಇಟ್ಟು ಮಾತಾಡಿದ್ದಾರೆ, ಎಲ್ಲಿಂದ ಆ ಶಬ್ದ ಬಂತು, ಯಾರಿಂದ ಅವರು ಕೇಳಿದರು, ಅದು ಓದಿದ್ರು ಅಂತ ಕೇಳಿಕೊಂಡು ಅವ್ರದ್ದು ಕೇಳದೆ ಸ್ಪಷ್ಟನೆ ಕೊಡಲಿ ನಾನು ಹೇಗೆ ಕೊಡೋದು ಹೇಳಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಆದರೆ ನಾನು ಮಾತಾಡ್ತೀನಿ, ಆಗಲ್ಲ ಅವ್ರು ಹೇಳಿದ್ದು ಈಗ ಆಯಿತು. ಅದು ಇದು ಆ ಜನ ಅಲ್ಲ. ನಮ್ಮ ಸರ್ಕಾರದವರಿಗೆ ಸ್ಥಾನ ಈಗ ಕ್ಯಾಬಿನೆಟ್ ರ್ಯಾಂಕ್ನಲ್ಲಿದ್ದ ವ್ಯಕ್ತಿಯವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಅಂಥ ವ್ಯಕ್ತಿ ಬಾಯಿಂದ ಹೇಗೆ ಬಂತು ಅಂತ ಹೇಳ್ಕೊಂಡು ಅವ್ರ ಹತ್ರ ನಾನು ಫೋನಲ್ಲಿ ಸಂಪರ್ಕಿಸಿ ನಿಮಗೆ ನಾನು ಉತ್ತರ ಕೊಡ್ಬೋದು. ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಅವ್ರು ಹಾಗೆ ಹೇಳುವ ಮಾತು ಕೂಡ ವ್ಯಕ್ತಿ ಕೂಡ ಅಲ್ಲ, ಅದು ಯಾವ ಥರದ ಬಂತು ಅಂತ. ಭಾರಿ ಸರಳ ಸಜ್ಜನಿಕೆ ವ್ಯಕ್ತಿ, ಒಂದು ವ್ಯಕ್ತಿ ಅವರ ಬಾಯಿಂದ ಇದಕ್ಕೆ ಹೇಗೆ ಬಂತು ಅಂದರೆ ನನಗೆ ಗೊತ್ತಾಗೋದು. ಎಲ್ಲರಿಗೆ ಹೇಳಿದ್ರು ಅಂತ ಆರೋಪ. ಅವರಿಗೆ ಹೇಳುವ ಯಾವ ರೀತಿಯಲ್ಲಾಗಿದೆ ಏನಂತ ವಿಷಯ ನನಗೆ ಗೊತ್ತಿಲ್ಲ. ನಾನು ಅವರು ಹೇಳಿದ್ದು ಯಾವ ರೀತಿಯಲ್ಲಿ ಎಲ್ಲಿಂದ ಬಂತು, ಹೇಗೆ ಬಂತು, ಅದು ಹೇಳುವ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಅಂಥ ದೊಡ್ಡ ವ್ಯಕ್ತಿ, ಸಣ್ಣ ವ್ಯಕ್ತಿ ಆದರೆ ನಾನು ಏನು ಹೇಳ್ಬೋದು, ದೊಡ್ಡ ವ್ಯಕ್ತಿ ಬಾಯಿಂದ ಬಂದ ಮಾತು ಅವ್ರ ಹತ್ರ ನಾನು ಸಂಪರ್ಕಿಸಿ ಅದನ್ನು ತಿಳ್ಕೊಳ್ಬೇಕು. ನಾನು ಕಲಾವಿದರು ಹೋರಾಟ ಮಾಡೋದು ಅಗತ್ಯ ಇಲ್ಲ, ನಗನ್ಯ. ಯಾಕಂತ ಹೇಳಿದರೆ ನಾವು ಅದನ್ನು ಕೂತುಕೊಂಡು ಸರಿಪಡಿಸಿಕೊಂಡು ಹೋಗಬೇಕು ಹೊರತು ಕಲಾವಿದರನ್ನು ಹೋರಾಟ ಮಾಡಿ ಯಾರಿಗೆ ಹೋರಾಟ ಮಾಡೋದು. ನಮ್ಮ ಕಲೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು, ಅಳಿಸುವ ಪ್ರಯತ್ನ ಮಾಡಬಾರ್ದು. ಇದು ಕಲೆಗೆ ಎಫೆಕ್ಟ್ ಆಗ್ತದೆ. ನಾವು ಏನು ಮಾಡಿದರೂ ಕೂಡ ಕಲೆಗೆ ಎಫೆಕ್ಟ್ ಆಗ್ತದೆ ಹೊರತು ಅದು ಅವರು ತಿಳಿಬೇಕು, ನಾನು ಇಟ್ಕೊಳ್ಬೇಕೆಂದಿಲ್ಲ. ಇಷ್ಟುವರೆ ಜೀವಮಾನ ಇಡೀ ಅದು ಕಲೆಗಾಗಿ ಹೋರಾಟ ಮಾಡಿದ ಕಲಾವಿದರು ಆ ಒಂದು ಈ ಸಣ್ಣ ವಿಷಯ ಅಲ್ಲ, ಈ ವಿಷಯ ತಗೊಂಡು ಹೋರಾಟ ಮಾಡೋದು ನನಗೆ ಸರಿಯಲ್ಲ ಅಂತ ನನ್ನ ಭಾವನೆ. ಯಾವುದು ಅವರು ಬಿಳಿಮಲೆಯವರು ಯಾವ ಥರ ಹೇಳ್ತಾರೆ ಗೊತ್ತಿಲ್ಲ. ಅವರ ಮಾತು ಅವ್ರು ಕೇಳೋದು ಅವರಲ್ಲಿ ಕೇಳಬೇಕು. ನನಗೆ ಅವರ ಮನಸ್ಥಿತಿ ಅಂತ ಗೊತ್ತಿಲ್ಲಲ್ಲ. ನಾನು ಮಾಡ್ತಾ ಇದ್ದೇನೆ, ನನಗೆ ಸ್ವಿಚ್ ಆಫ್ ಉಂಟು. ಹೌದೌದು. ಸಂಪರ್ಕ ಮಾಡೋದು ಇದ್ದೇ ಇರುತ್ತೆ. ಸಂಪರ್ಕ ಮಾಡಿದಾರ ಅಥವಾ ಸಲಹೆ ಕೊಡ್ತೀರಿ? ಕಲಾವಿದರಿಗೆ ಹೇಳಿದ್ರೆ ನೀವು ಯಾವುದಕ್ಕೆ ಯಾವ ಒಂದು ದುಷ್ಪರಿಣಾಮಕ್ಕೆ ಎಡೆ ಮಾಡದೆ ನೀವು ನಮ್ಮನ್ನು ಯಾವೇನು ಆಗ್ತದೆ ಅಂತ ಹೇಳಿಕೊಂಡು ಪುನಃ ಬಿಳಿಮಲೆಯವರ ಕೇಳ್ಕೊಂಡು ಮಾಡುವ, ಯಾವ ಸಂದರ್ಭದಲ್ಲಿ ಕೂಡ ಕೆಟ್ಟ ಅಭಿಪ್ರಾಯಕ್ಕೆ ಬರದಂತೆ ಇರಬೇಕಂತ ನಾನು ಕಳಕಳಿಯಿಂದ ಅವ್ರದ್ದು ಕೇಳ್ಕೊಳ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.